ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಔಟ್ ಸೈಡ್ ಹೋಗ್ತಿದ್ದೀನಿ. ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಗೆ ಏನೇನು ಬೇಕೋ ಅದನ್ನು ಶಾಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಐಟಮ್ ಮಿಸ್ ಆಗಿಬಿಟ್ಟಿತ್ತು ನಾನು ಲಾಸ್ಟ್ ಟೈಮು ಡಿಮಾರ್ಟ್ಗೆ ಹೋದಾಗ. ಅದರಿಂದ ಇವತ್ತು ಹೋಗಿ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಮೊದಲಿಗೆ ನಾನು ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಡಿಮಾರ್ಟ್ಗೆ ಹೋಗೋಣ. ಏನೇನು ಐಟಮ್ ತೊಗೊತೀನಿ ಅದನ್ನು ತೋರಿಸ್ತೀನಿ. ಗೈಸ್ ಫೈನಲಿ ಬಂದೆ. ನನ್ನ ಗಾಡಿನೂ ಕೂಡ ಸರ್ವಿಸಿಗೆ ಮಾಡಿಸ್ಬೇಕು. ಮಳೆಗಾಲದಲ್ಲಿ ಡ್ರೈವ್ ಮಾಡೋಕ್ಕೆ ಆಗ್ತಿಲ್ಲ. ಅದರಿಂದ ಡಿಮಾರ್ಟ್ ಅಲ್ಲಿ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಪಾರ್ಕಿಂಗ್ ಸಕ್ಕತ್ತಾಗಿದೆ. ನೋಡಿ ಎಷ್ಟು ಸ್ಪೇಸ್ ಇದೆ. ಅದು ಬರೀ ಟೂ ವೀಲರ್ಸ್ ಮಾತ್ರ, ಕಾರ್ಸ್ ಕಲೋವಿಲ್ಲ. ಡೆಕೋರೇಷನ್ ಏನಾದರೂ ಐಟಮ್ ಸಿಗುತ್ತಾ ನೋಡಬೇಕು. ನಾನಂತೂ ಸ್ವಲ್ಪ ಕಡಿಮೆ ಕಲೆಕ್ಷನ್ಸ್ ಇರೋದು ನಮ್ಮ ಹತ್ರ. ನಮ್ಮ ಅತ್ತೆ ಯಾವ್ದು ತಗೊಂಡಿದ್ದಾರೆ ಅದಷ್ಟೇ ಇರೋದು. ಸೊ ಅದಕ್ಕೆ ಡಿಮಾರ್ಟ್ ಅಲ್ಲಿ ಏನಾದರೂ ಸಿಗುತ್ತಾ ಇವತ್ತು ಸರ್ಚ್ ಮಾಡ್ತೀನಿ, ನೋಡೋಣ. ಇಲ್ಲಿ ನೋಡಿ ಗೈಸ್, ಆಕ್ಸೆಸರೀಸ್ ಎಷ್ಟು ಚೆನ್ನಾಗಿದೆ ಅಂದರೆ ಡಿಮಾರ್ಟ್ ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಇಲ್ಲಿ ಫ್ಲವರ್ಸ್ದೆಲ್ಲ ಇದೆ. ಗೈಸ್ ಮಕ್ಕಳು ಬಟ್ಟೆ ಅಷ್ಟರಲ್ಲೇನೆ ಇಲ್ಲಿ, ಅಂದರೆ ಕ್ವಾಲಿಟಿ ಏನೋ ಚೆನ್ನಾಗಿದೆ. ಬಟ್ ಸೇಮ್ ಅಷ್ಟು ಡಿಸೈನ್ಸ್ ಇರೋ ಕ್ಲಾತ್ಸ್ ಇಲ್ಲ. ನಮ್ಮ ಪಾಪಕ್ಕೆ ತೊಗೊಂಡಿದ್ದೀನಿ, ಅದು ಯಾಕೋ ಹಾಕೊಂತಾನೆ ಇಲ್ಲ. ಅದಕ್ಕೆ ನೋಡೋಣ ಅಂತ ಬಂದೆ, ಬಟ್ ನನಗಿಷ್ಟ ಆಗ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ಇದೆ ಫ್ರಾಕ್ಸು, ಚೆನ್ನಾಗಿದೆ. ಅದು ನನಗೇನೋ ಇಷ್ಟ ಆಯಿತು. ಐಸ್ ಫೈನಲಿ ಮನೆಗೆ ಬಂದೆ. ಪಾಟ್ ಹುಡ್ಕೋಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕೆಂತಂದರೆ ಡಿಮಾರ್ಟಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ. ತುಂಬ ದೊಡ್ಡ ದೊಡ್ಡ ಪಾಟ್ ಇತ್ತು. ನಾನು ಸ್ಟ್ಯಾಂಡ್ನ ಬುಕ್ ಮಾಡಿರೋದ್ರಿಂದ ಆ ಥರ ಪಾರ್ಟ್ಸ್ನ ಇಟ್ಟು ಗೋಧಿ ಹಾಕಿದ್ರೆ ಲಕ್ಷ್ಮಿ ಹೈಲೈಟ್ ಆಗಲ್ಲ, ತುಂಬ ಚಿಕ್ಕದಾಗಿ ಕಾಣಿಸ್ಬಿಡುತ್ತೆ. ಸೊ ಅದರಿಂದ ಚಿಕ್ಕದೇ ಹುಡ್ಕೊಂಡೋದೆ. ನರ್ಸರಿಗೆ ಹೋದೆ, ಅಲ್ಲಿ ಅವನು ₹55 ಹೇಳ್ತಿದ್ದಾನೆ. ನೋಡಿ ಈ ತರದಕ್ಕೆ ₹55 ಹೇಳ್ತಿದ್ದಾನೆ. ಇದಕ್ಕಿಂತ ದೊಡ್ಡದೇನೆ ₹59 ಡಿಮಾರ್ಟ್ ಅಲ್ಲಿ. ಬಟ್ ಆದ್ರೆ ದೊಡ್ಡ ಸೈಜು ಅಂತ ನಾನು ತಗೊಳ್ಳಿಲ್ಲ. ಆಮೇಲೆ ಮತ್ತೆ ನಮ್ಮ ಮನೆ ಹತ್ರ ಸೂಪರ್ ಮಾರ್ಕೆಟ್ ಇದೆ, ಅಲ್ಲೋಗಿ ತಗೊಂಡೆ. ಜಸ್ಟ್ ₹19 ಸಿಕ್ತು. ಸೊ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಶಾಪ್ ಮಾಡ್ಕೊ ಬಂದೆ. ಇವಾಗ ಗೋಧಿ ಹಾಕ್ಬೇಕು, ಇನ್ನು 10 days ಇದೆ. ಎಷ್ಟು ಬೆಳೆಯುತ್ತೆ ಏನೋ ಗೊತ್ತಿಲ್ಲ. ಸ್ವಲ್ಪ ಬೇಗ ಹಾಕೋಣ ಅಂತ ಅನ್ಕೊಂಡೆ, ದಿನಗಳು ಬೇಗನೆ ಹೋಗ್ಬಿಡ್ತು. ಇವಾಗ ಗೋಧಿನ ಹಾಕಿ ಡೆಕೋರೇಷನ್ ಹೆಂಗ್ ಬೇರೆ ಬೇರೆ ತರ ಐಡಿಯಾ ಮಾಡಿದೀನಿ. ನೋಡೋಣ ಈ ಸರಿ ಹೋಪ್ಫುಲ್ಲಿ ಚೆನ್ನಾಗಿ ಬಂದ್ರೆ ಸಾಕು. ಗೋಧಿ ಫುಲ್ಲು. ನನ್ನ ಮಗಳು ನೋಡಿ ಇಲ್ಲಿ ನಾನು ಬರೋದಕ್ಕೆ ಅವ್ರ ಅಜ್ಜಿ ಊಟ ಮಾಡಿಸಿದ್ದಾರೆ. ಹೆಂಗೋ ಇರೋ ಬರೋ ಐಟಮ್ ಎಲ್ಲಾನು ತಿನ್ನುತ್ತೆ, ಊಟ ಮಾತ್ರ ನೆಟ್ಟಗೆ ತಿನ್ನಲ್ಲ. ಅಪ್ಪಚ್ಚಿ 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 ಮುದ್ದು ಪಚ್ಚಿ ನೀನು. ನೋಡಿ ಗೈಸ್ ನನ್ನ ಮಗ್ಳ ಆಟನ. ಅವ್ರ ಅಜ್ಜಿಗೆ ಸುಮ್ನೆ ವಾಷಿಂಗ್ ಮಿಷಿನ್ ಆನ್ ಮಾಡು ನೋಡ್ತೀನಿ ಅಂತ ಆಕ್ಷನ್ ಮಾಡ್ತೈತೆ. ಈಗ ಫ್ಯಾನ್ ನೋಡ್ತೈತೆ. ಯಪ್ಪ ಎಷ್ಟು ತರ್ಲೆ ಗೊತ್ತಾ ಈಗಿನ ಮಕ್ಳು. ನೋಡಿ ಇಲ್ಲಿ ಬಟ್ಟೆಗಳ್ದೆಲ್ಲಾನು ಹುಡ್ಕಕ್ಕೆ ಕೇಳ್ತೈತೆ. ಅದನ್ನೇ ತೋರಿಸ್ತೈತೆ ವಾಷಿಂಗ್ ಮಿಷಿನ್ ಆನ್ ಮಾಡು ಅಂತ. ಮತ್ತೆ ನೋಡಿ ಗೈಸ್, ಮಳೆ ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಇಲ್ಲೇ ಹಾಕ್ಬಿಟ್ಟೈತೆ ಫುಲ್ಲು 3 ಲೈನ್ಗುನು. ನೋಡಿ ಮಳೆ ಬಂದು ನಿಂತಿದೆ. ಪಾಪ ನಮ್ಮ ಅತ್ತೆ ದಿನ ಕಷ್ಟಪಟ್ಟು ರಂಗೋಲಿ ಹಾಕ್ತಾರೆ, ದಿನ ಹೋಗಿ ಬಿಡುತ್ತೆ ಮಳೆ ಬಂದು ಬಂದು. ಇನ್ನೂ ಬರ್ತಾ ಇದೆ. ಇಟ್ಸ್ ರೈನಿಂಗ್. ಕಾಣಿಸ್ತಿರ್ಬೋದು, ಲೈಟಾಗಿ ಬರ್ತಿದೆ ಮಳೆ. ಎಲ್ಲೂ ಹೊರಗಡೆನೂ ಹೋಗಕ್ಕಾಗಲ್ಲ. ನಾನು ಡಿಮಾರ್ಟ್ಗೆ ಹೋದಾಗ ರೈಸೇ ತಗೊಬಂದಿಲ್ಲ ನೋಡಿ. ಅದು ಅದೇ ಚಕ್ಲಿ ಉಪ್ಪಟ್ಟೆಲ್ಲ ಮಾಡಕ್ಕೆ ಮಾಡ್ತಾರಲ್ಲ, ಅಕ್ಕಿ. ನಮ್ಮ ಮತ್ತೆ ದೋಸಾ ರೈಸ್ ತಗೋಬಾ ಅಂತ ಹೇಳಿದ್ರು, ಮರ್ತ್ಕೊ ಬಂದ್ಬಿಟ್ಟಿದೀನಿ. ಅದೊಂದು ತಗೋಬೇಕು. ಆಮೇಲೆ ಇನ್ನೊಂದ್ ಥರದ್ದು ಯಾವುದೋ ಡಿಸೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಗೋಧಿ ಇದ್ರಲ್ಲಿ ಇದು ಮಾಡಿದೀನಿ. ಅದಕ್ಕೆ ಟ್ರಾನ್ಸ್ಪರೆಂಟ್ ಬಟ್ಟೆ ಬೇಕು, ಕ್ಲಾತು. ಅದು ಎಲ್ಲೂ ಸಿಗ್ಲಿಲ್ಲ. ಮತ್ತೆ ಹೋಗಿ ನೋಡ್ಬೇಕು. ಈ ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಸಿಗ್ಬೋದು ಅನ್ಸುತ್ತೆ. ಅದಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡೆ, ಬಟ್ ಮಳೆ ಸ್ಟಾಪೇ ಆಗ್ತಿಲ್ಲ. ಹಂಗೇ ರೈನ್ ಬರ್ತಾನೇ ಇದೆ. ಗೈಸ್ ಇದು ಬಟ್ಟೆ ಒಣಗಾಕ್ತಾರಲ್ಲ ಆ ತಂತಿ. ಇದು ಬಂದು ನಾರ್ಮಲ್ ಪ್ಲೇಟ್ಸ್ಗಳು. ಮಾಮೂಲಿ ಚಿಕ್ಕಪೇಟೆಯಲ್ಲಿ ತಗೊಬಂದಿದ್ದು ನಾವು. ಯಾವ ಟೈಮಲ್ಲಿ ಅಂತ ಗೊತ್ತಿಲ್ಲ, ಮೇ ಬಿ ನನ್ನ ಮ್ಯಾರೇಜ್ ಟೈಮಲ್ಲಿ ತಂದಿದ್ದು. ಸೊ ಅದಕ್ಕೆ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಬಟ್ಲಿಗೆ ಇಲ್ಲಿ ಸುತ್ತ ಗೋಧಿ ಹಾಕ್ಬಿಟ್ಟು, ಈ ಸುತ್ತ ಈ ಎಡ್ಜಸ್ ಏನಿದೆ ಇಲ್ಲಿ ಗೋಧಿ ಹಾಕ್ಬಿಟ್ಟು, ಇಲ್ಲಿಗೆ ಇದು ತಂತಿ ಇನ್ನೂ ರೆಡಿ ಆಗಬೇಕು. ಫುಲ್ಲು ರೋಲ್ ಮಾಡಿ ಫ್ಲವರ್ನ ಅಂದರೆ ಈ ಡೆಕೋರೇಷನ್ಸ್ಗೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಫುಲ್ಲು ಈ ಡೌನ್ಗೆ ಹ್ಯಾಂಗ್ ಮಾಡೋಣ ಅಂತ, ಅಂದರೆ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಆ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ತಂತಿ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಔಟ್ಪುಟ್ ಅಂತ ಅಂದ್ಬಿಟ್ಟು.
ನೀವು ಬೇಕಿದ್ರೆ ಒಂದನ್ನೇ ಹಾಕೋಬೋದು, ಆದರೆ ಅದು ಕರೆಕ್ಟಾಗಿ ಕೂರಲ್ಲ ಪ್ಲೇಟ್ಸ್ಗೆ. ಈ ಥರ 2-3 ಸಪೋರ್ಟ್ ತೊಗೊಂಡ್ರೆ ಚೆನ್ನಾಗಿ ಕೂರುತ್ತೆ. ನೀವು ಹೇಗೆ ಬೇಕಾಗೆಲ್ಲ ಫ್ಲವರ್ಸ್ನ ಡೆಕೋರೇಷನ್ ಮಾಡ್ಬೋದು ಇದಕ್ಕೆ, ಅಂದರೆ ಹ್ಯಾಂಗ್ ಮಾಡ್ಬೋದು ಜಾಸ್ತಿ ಹಾಕಿದ್ರೆ. ನಾವು ಯಾವ ಥರ ಕೂರಿಸ್ತೀವಿ ಆ ಥರ ಕೂತ್ಕೊಳ್ಳುತ್ತೆ. ನಂದೊಂದು ಇಮ್ಯಾಜಿನೇಷನಲ್ಲಿ ಪಿಕ್ಚರ್ ಇದೆ, ಆ ಥರ ಬಂದರೆ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇವಾಗ ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ಆ ಥರ ಡೆಕೋರೇಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದೀನಿ ನಾನು. ವಿಡಿಯೋ ಇಲ್ಲ ಅಂತಂದ್ರೂ ನಮ್ಮ ಅತ್ತೆ ತುಂಬ ಕ್ರಿಯೇಟಿವ್ ಆಗಿ ಡೆಕೋರೇಷನ್ ಮಾಡ್ತಿರ್ತಾರೆ ಅವರು. ನಾನು ನಮ್ಮ ಅತ್ತೆ ಹತ್ರ ಅಂದರೆ ಮ್ಯಾರೇಜ್ ಆದಮೇಲೆನೇ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಬಂದಿರೋದು ನನಗೆ. ಅಂದರೆ ಈ ಥರ ಡೆಕೋರೇಷನ್ ಮಾಡಬೇಕು, ಹೀಗಿರಬೇಕು ಅಂತ ಅಂದ್ಬಿಟ್ಟು. ಇದು ಬಟ್ಟೆ ಒಣಗಾಕಕ್ಕೆ ಯೂಸ್ ಮಾಡ್ತಾರಲ್ಲ ಗೈಸ್, ಆ ತಂತಿ ಇದು. ಅಂದರೆ ಬೇರೆಯವರೆಲ್ಲ ಅಮೌಂಟ್ ಕೊಟ್ಟೇನೆ ಬೈ ಮಾಡಿ ಚೆನ್ನಾಗಿರೋದು ತೊಗೊಬಂದು ಹಾಕ್ತಾರೆ. ಬಟ್ ನಮಗೇನಕ್ಕೆ ಒಂದಿನದ ಪರ್ಪಸ್ಗೆ ಏನಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟು. ಸೊ ಅದಕ್ಕೆ ನಾನು ತಂತಿ ಇರುತ್ತಲ್ಲ ಅದ್ರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ನೋಡೋಣ, ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಡೌನ್ಗೆ ಸ್ವಲ್ಪ ಏನಾದರೂ ಗ್ರಿಪ್ ಕೊಟ್ಟರೆ ನೀಟಾಗಿ ಕೂರುತ್ತೆ. ಆವಾಗ ನೋಡಿ ನೀವು ಈ ಐಡಿಯಾನ ಯೂಸ್ ಮಾಡಿ ಈ ಥರ ಡೆಕೋರೇಷನ್ಗೆ ಜಸ್ಟ್ ಪ್ಲೇಟ್ಸಲ್ಲಿ ಈ ಥರ ತಂತಿ ಹಾಕ್ಬಿಟ್ಟು ಇಲ್ಲಿಗೆಲ್ಲ ಯಾವುದಾದ್ರೂ ಗ್ರೀನ್ ಕಲರ್ ಕಾಂಬಿನೇಷನ್ದು ಎಲೆನಲ್ಲಿ ಯೂಸ್ ಮಾಡಿ, ಮತ್ತು ಇಲ್ಲಿಗೆ ಈ ಮಲ್ಲಿಗೆ ಹೂವಿಂದು ಬರುತ್ತೆ ನೋಡಿ, ಅದಕ್ಕೆ ಎಡ್ಜಲ್ಲಿ ರೋಸ್ ಹಾಕ್ಬಿಟ್ಟು ಮಲ್ಲಿಗೆ ಹೂವನ್ನ ಪೋಣಿಸ್ಬಿಟ್ಟು ಇಲ್ಲಿ ಒಂದೊಂದೇ ದಾರ ಫುಲ್ ಬಿಟ್ಟು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಬಟ್ಲು ಥರ ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿ ಇಟ್ಟರೆ ತುಂಬಾ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಐಡಿಯಾನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಡೆಕೋರೇಷನ್ನು. ಆ ಪಾರ್ಟ್ ಒಂದು ಮುಗೀತು ಡೆಕೋರೇಷನ್ದು. ಇವಾಗ ನಾನು ಗೋಧಿನ ನೆನೆ ಹಾಕಿದ್ದೆ, ಇನ್ನೂ ಮೊಳಕೆ ಬಂದಿಲ್ಲ, ಅದಕ್ಕೇನೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ನಾಳೆ ಮಾರ್ನಿಂಗ್ ಬರ್ಬೋದು. ಸೊ ಮಣ್ಣಿನೊಳಗಡೆಗೆ ನಾಳೆಗೇನೆ ಸ್ವಲ್ಪ ಹಾಕಿದ್ರೆ ಇನ್ನು 10 ಡೇಸ್ ಟೈಮ್ ಇದೆ. ಸೊ ಅಷ್ಟರಲ್ಲಿ ಬೇಗನೆ ಗ್ರೋತ್ ಆಗುತ್ತೆ. ಮೊಳಕೆ ಕಟ್ಟಿಬಿಟ್ಟು ಹಾಕಿದ್ರೆ ಬೇಗನೆ ಬೆಳವಣಿಗೆ ಆಗುತ್ತೆ ಗೋಧಿ. ಇಲ್ಲ ಅಂತ ಹೇಳಿದ್ರೆ ನೀವು ಮಣ್ಣೊಳಗಡೆಗೆ ಹಾಕಿ ಇದು ಮಾಡೋಕ್ಕೋದ್ರೆ ತುಂಬಾ ಟೈಮ್ ತೊಗೊಬಿಡುತ್ತೆ. ಸೊ ಅದರಿಂದ ನಾನು ಮೊಳಕೆ ಕಟ್ಟಿ ಆಮೇಲೆ ಪಾಟ್ ಒಳಗಡೆಗೆ ಹಾಕ್ತೀನಿ. ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಮೇಲ್ಗಡೆಗೆ ಬಂದೆ. ಸ್ವಲ್ಪ ಕಸ ಗುಡಿಸಿ, ಇನ್ನು ದೀಪ ಹಚ್ಚೋ ಟೈಮ್ಗೆ ಮುಂಚೆನೇ ನಾವು ಕಸ ಗುಡಿಸ್ಬಿಡ್ತೀವಿ, ಅದಾದ್ಮೇಲೆ ಗುಡಿಸಲ್ಲ. ಅದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ಮೇಲ್ಗಡೆ, ಮುಖ ತೊಳ್ಕೊಂಡು ದೀಪ ಹಚ್ಚಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ತಲೆ ಒಂದು ಬಾಚ್ಕೊಂಡು ಹೋದರೆ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಅದಕ್ಕಿಂತ ಮುಂಚೆನೇ ಭೀಮ್ ಅಮಾವಾಸ್ಯೆ ಬೇರೆ ಬರ್ತಿದೆ. ನಾನು ಇವತ್ತು ನೆನ್ಕೊತಾ ಇದ್ದೀನಿ, ಅಯ್ಯೋ ಭೀಮ್ ಅಮಾವಾಸ್ಯೆ ಬೇರೆ ಬರ್ತಿದೆಯಲ್ಲ ಅಂತ ಹೇಳಿಬಿಟ್ಟು. ಏನು ಪ್ರಿಪ್ರೇಷನ್ ಮಾಡೋದಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಡ್ಸಿದ್ರು ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಲಾಸ್ಟ್ ಟೈಮ್ ಒಂದು ನಾನೇ ಹೋಗ್ಬಿಟ್ಟು ಜುಡಿಯೋದಲ್ಲಿ ಹೋಗಿ ಬಟ್ಟೆ ತೊಗೊಬಂದಿದ್ದೆ, ಅವರು ಹಾಕ್ಲೇ ಇಲ್ಲ ಅದನ್ನು. ಸೊ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದರಿಂದ ಏನು ಕೊಡಿಸ್ತಾನೆ ಇರೋದೇ ಬೆಟರ್ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಥಿಂಕಿಂಗ್ ಹೆಂಗೆ ಅಂದರೆ, ಇವಳು ದುಡ್ಡು ಖರ್ಚು ಮಾಡಲ್ಲ ಅಂತ. ಅವ್ರಿಗೆ ಇಷ್ಟ ಇದ್ದು ತೊಗೋಬೇಕು. ಇವಾಗ ನಾನಾದರೆ ನಂಗೆ ಏನು ಇಷ್ಟ ಆಗುತ್ತೋ ನಾನು ಅದನ್ನೇ ತೊಗೊತೀನಿ. ಇಲ್ಲ ಅಂತಂದರೆ ನಾನು ಸುಮ್ಮನೆ ಹೋಗಿ ಅಮೌಂಟ್ನ ಸ್ಪೆಂಡ್ ಮಾಡೋಕ್ಕೆ ನಂಗೆ ಪರ್ಸ್ನಲಿ ಇಷ್ಟ ಇಲ್ಲ. ಸೊ ಅವ್ರಿಗೇನು ಇಷ್ಟನೋ ಅದನ್ನೇ ತೊಗೋಬೇಕು. ಅದಕ್ಕೇನೆ ಭೀಮ್ ಅಮಾವಾಸ್ಯೆಗೆ ಏನು ಮಾಡೋದು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಇದೇ ಸೆಕೆಂಡ್ ಟೈಮ್ ಭೀಮ್ ಅಮಾವಾಸ್ಯೆ ಪೂಜೆ ಮಾಡ್ತಿರೋದು ಹಸ್ಬೆಂಡ್ಗೆ. ಬಿಫೋರ್ 1 ಟೈಮ್ ಅಷ್ಟೇ ಮಾಡಿದ್ದೀನಿ. ಫಸ್ಟ್ ಇಯರ್ ಬಂದು ಪ್ರೆಗ್ನೆನ್ಸಿಲಿದ್ದೆ, ಸೊ ಮಾಡೋಕ್ಕೆ ಹೋಗಲಿಲ್ಲ ನಾನು ಪೂಜೆನ. ಇನ್ನು ಸೆಕೆಂಡು ಪಾಪು ಆದಮೇಲೆ ಮಾಡಿದೆ. ಇನ್ನು ಪುಟ್ಟು ಪಾಪು ಇತ್ತು ಅವಾಗ. ಇವಾಗ ಯಾವ ಥರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ನಮ್ಮ ಮಾವ ಒಂದು ದಿನನೂ ಮನೆಯಲ್ಲಿರಲ್ಲ, ಅಂಗಡಿ ಅಂತ ಹೋಗ್ತಾನೆ ಇರುತ್ತೆ. ಸೊ ನಾನು ಮಾಡಬೇಕು. ನಾರ್ಮಲ್ ಲಾಸ್ಟ್ ಟೈಮು ಸುಮ್ಮನೆ ಸಿಂಪಲ್ಲಾಗಿ ಹಾಗೆ ಪೂಜೆ ಮಾಡಿದ್ದೆ. ನನ್ನ ಹಸ್ಬೆಂಡ್ 2000 ರೂಪೀಸ್ ಕೊಟ್ಟಿದ್ರು. ಇವಾಗ ಈ ಟೈಮು ಯಾವ ಥರ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಮುಗಿಯುತ್ತೆ ಭೀಮ್ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು. ಎಲ್ಲರೂ ಮಾಡ್ತಾರೆ ಅನ್ನೋದು ಸುಳ್ಳು. ಒಬ್ಬೊಬ್ಬರು ಇವಾಗಿನ ಟ್ರೆಂಡ್ ಅವರಂತೂ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಮಾಡಿ ಅದರಲ್ಲಿ ಏನಿದೆ, ವರ್ಷಕ್ಕೊಂದ್ಸಾರಿ ಗಂಡನ ಪಾದ ಪೂಜೆ ಮಾಡೋದು ಖುಷಿ ವಿಚಾರನೇ ಅಲ್ವಾ. ಸೊ ನಾನು ಮಾಡ್ತೀನಿ ಈ ವರ್ಷ. ಇನ್ನು ಗಿಫ್ಟ್ಸ್ ಏನು ಕೊಡಲ್ಲ ಯೂಶಲಿ ನನ್ನ ಹಸ್ಬೆಂಡ್ಗೆ, ಯಾಕೆಂತಂದರೆ ಅವ್ರಿಗೆ ಏನು ಇಷ್ಟ ಆಗಲ್ಲ. ಸುಮ್ಮನೆ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಅವ್ರಿಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಥಿಂಗ್ ಇಷ್ಟ ಆಗುತ್ತೆ. ಅದಕ್ಕೇನೆ ನಾನು ಏನು ತೊಗೊಳಕ್ಕೆ ಹೋಗಲ್ಲ. ಐ ಮೀನ್ ಏನು ಗಿಫ್ಟೇ ಮಾಡಲ್ಲ. ಅವರು ಬಟ್ಟೆ ಆ ಥರ ಕೊಡಿಸ್ತಿರ್ತಾರೆ. ನಾನು ಹೋಗಿ ತೊಗೊಬಂದೆ ಗೈಸ್ ಬಟ್ಟೆನ, ಬಟ್ ಅವ್ರು ಒಂದ್ಸರಿನೂ ಹಾಕಿಲ್ಲ. ಜುಡಿಯೋದಲ್ಲಿ ತೊಗೊಬಂದಿದ್ದು ಮೇ ಬಿ ಒನ್ಸ್ ಅಷ್ಟೇ ಹಾಕಿದ್ರೋ ಏನೋ, ನಂಗೆ ಅಷ್ಟು ನೆನಪಿಲ್ಲ. ಆಮೇಲೆ ನಂಗೆ ಕಂಫರ್ಟಬಲ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹಾಕಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ನಾನು ಏನು ಗಿಫ್ಟ್ ಕೊಡಲ್ಲ. ಅದಾದಮೇಲೆ ಹೋಗಿ ದೀಪ ಹಚ್ಚಿ, ಕುಕ್ಕಿಂಗ್ ಏನು ಇಲ್ಲ ಇವತ್ತು. ಸೈಡ್ಸ್ ಏನಾದರೂ ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಇಡ್ಲಿಗೆ ಮಾರ್ನಿಂಗೇನೆ ಸಾಂಬಾರು ಮಾಡಿದ್ರು. ಸೊ ಮಧ್ಯಾಹ್ನ ತಿಂದಿಲ್ಲ. ಅಂದರೆ ನಾವು ತಿಂದಿದ್ದೀವಿ, ನನ್ನ ಹಸ್ಬೆಂಡ್ ತಿಂದಿಲ್ಲ. ಸೊ ಅದನ್ನೇ ಇಟ್ಬಿಡ್ತೀನಿ. ಸೈಡ್ಸ್ ಏನಾದರೂ ಮಾಡಿದ್ರೆ ಆಯಿತು. ಬನ್ನಿ ಇವಾಗ ದೀಪ ಹಚ್ಚೋಣ. ಗೈಸ್ ಫೈನಲಿ ನನ್ನ ಮಗಳು ಎದ್ಲು. ಗುಂಡು ಹಾಯ್ ಮಾಡು.
ಓ ಅವಳು ಜಸ್ಟ್ ಇವಾಗ ಎದ್ದಿದ್ದಾಳೆ, ಇನ್ನ ಮೂಡ್ ಸರಿ ಹೋಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ವರಮಹಾಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್ ಸ್ವಲ್ಪ ಲೇಟಾಗಿ ಸಾಗ್ತಾ ಇದೆ. ಇನ್ನ ಟೈಮ್ ಇದೆಯಲ್ಲ, ಸ್ಟಿಲ್ ಇನ್ನ 10 ಡೇಸ್ ಇದೆ. ಸೊ ನಿಧಾನಕ್ಕಾಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.